ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಒಂದು ಹೇರ್ ಪ್ಯಾಕ್ ಮಾಡೋಕ್ಕೆ ಹೊರಟಿದ್ದೀನಿ. ಸೊ ಒಂದು ಪಾತ್ರೆಯಲ್ಲಿ ರಾತ್ರಿ ನೆನೆಸಿದ ಮೆಂತೆ ಮತ್ತು ಅದು ನೀರು ಕೂಡ ಜೊತೆಗೆ ಮಿಕ್ಸ್ ಮಾಡಿ ನಾನು ಇಲ್ಲಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಇದ್ರ ಜೊತೆಗೆ 1 ಸ್ಪೂನ್ ಅಕ್ಸೆ ಬೀಜ, ಫ್ಲ್ಯಾಕ್ ಸೀಡ್ಸ್ ಅಂತ ಏನು ಹೇಳ್ತಾರೆ ಅದು. ಇದೆರಡೂ ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಕುದಿಬೇಕು. ಒಂದು 10ರಿಂದ 20 ನಿಮಿಷ ಕುದ್ದಾಗ ಇದೊಂದು ಜೆಲ್ ಫಾರ್ಮ್ ಆಗುತ್ತೆ. ಹೀಗೆ ಕುದಿಯಕ್ಕೆ ಬಿಡೋಣ ಇದನ್ನು ಸ್ವಲ್ಪ ಹೊತ್ತು, ಒಂದು 15ರಿಂದ 20 ನಿಮಿಷ ಚೆನ್ನಾಗಿ ಕುದೀಲಿ. ಅಷ್ಟರಲ್ಲಿ ಹೂ ಇತ್ತು, ಕಟ್ಟೋಣ ಅಂತ ಹೇಳ್ಬಿಟ್ಟು ಕಟ್ತಾ ಇದ್ದೀನಿ. ಇಷ್ಟು ಹೂ ಇದೆ, ಇದರಲ್ಲಿ ಸುಮಾರು ಒಂದು 2ರಿಂದ 3 ಮೊಳ ಮೇಲೇ ಆಗುತ್ತೆ ನೋಡಿ. ಇದು ಈಗ ಕುದ್ದು ಇಷ್ಟಾಗಿದೆ. ಸೊ ಅರ್ಧ ನೀರು ಕಡಿಮೆ ಆಗಿದೆ. ಸೊ ಇವಾಗ ಸ್ಟವ್ ಆಫ್ ಮಾಡೋಣ. ಇದು ತಣ್ಣಗಾಗಕ್ಕೆ ಬಿಡೋಣ. ಸ್ವಲ್ಪ ಆರಲಿ ಇದು, ಆಮೇಲೆ ಇದನ್ನು ಗ್ರೈಂಡ್ ಮಾಡೋಣ. ಅದ್ರ ಮಧ್ಯದಲ್ಲಿ ಹೂ ಕಟ್ತಾ ಇದ್ನಲ್ಲ, 4 ಮೊಳ ಹೂ ಆಗಿದೆ. ಸೊ ಹೂ ಫ್ರೆಶ್ ಆಗೇ ಇತ್ತು. 20 ರುಪೀಸ್ 1/4 kg. ಸೊ 40 ರುಪೀಸ್ಗೆ 1/2 kg ತೊಗೊಂಡು ಬಂದಿದ್ದು. 4 ಮೊಳ ಆಗಿದೆ. ಸೊ ದೇವ್ರಿಗೆ ಪೂಜೆಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಕಟ್ಟಿದ್ದೀನಿ ನಾನೇ. ಚೆನ್ನಾಗಿದೆ ಹೂವು. ಇದು ನೋಡಿ, ಎಷ್ಟು ದಿವಸ ಬೇಕಾದರೂ ಇಡ್ಬೋದು ಈ ಹೂವು, ತುಂಬ ಚೆನ್ನಾಗಿದೆ. ಸೊ 4 ಮೊಳ ಹೂವು ಆಯಿತು. ಸೊ 1 ಮೊಳ ಕೇಳಕ್ಕೆ ಹೋದರೆ ಏನಿಲ್ಲ ಅಂದರೂ 20ರಿಂದ 30 ರೂಪಾಯಿ ಇರುತ್ತೆ. ಸೊ 40 ರುಪೀಸ್ಗೆ 4 ಮೊಳ ಆಗಿದೆ. ಸೊ ನಾಳೆ ಪೂಜೆಗೆ ಚೆನ್ನಾಗಿರುತ್ತೆ ಅಂತ ನಾನು ಕಟ್ಟಿದ್ದೀನಿ. ಸೊ ಇವಾಗ ನೋಡಿ, ಇದು ಈ ಥರ ಜೆಲ್ ಫಾರ್ಮ್ ಆಗಿದೆ. ನಾನು ಇನ್ನು ಉಳಿದಿರೋದನ್ನ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ಜೆಲ್ಲು, ಎಕ್ಸ್ಟ್ರಾ ಜೆಲ್ಲು. ಸೊ ಇದು ಮಿಕ್ಸಿ ಜಾರಿಗೆ ಏನು ನಾನು ಬೇಯಿಸಿದ್ನಲ್ವ ಅಕ್ಸೆ ಬೀಜ ಮತ್ತು ಮೆಂತ್ಯೆ, ಅದನ್ನು ನಾನು ರುಬ್ಕೋತಾ ಇದ್ದೀನಿ. ಇದು ಗಟ್ಟಿ ಆದಾಗ ಇದು ಸ್ವಲ್ಪ ಜೆಲ್ ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ರೋಸ್ಮೆರಿ ಲೀವ್ಸ್ನ ಸ್ವಲ್ಪ ಹಾಕ್ತಾಯಿದ್ದೀನಿ. ಯಾಕಂದರೆ ಇದರಿಂದ ಒಳ್ಳೆಯ ಒಂದು ಫ್ಲೇವರ್, ಅಂದರೆ ಫ್ರ್ಯಾಗ್ರಾನ್ಸ್ ಇರುತ್ತೆ. ಮತ್ತು ಇದು ಒಂದು ಒಳ್ಳೆ ಒಂದು ಅರ್ಬ್ಸ್ ಅಂತಲೇ ಹೇಳ್ಬೋದು. ಇದು ತಲೆ ಕೂದಲು ಸ್ಕ್ಯಾಲ್ಫಿಗೆ ಹಾಕೊಂಡಾಗ ಎಲ್ಲೆಲ್ಲಿ ಸ್ವಲ್ಪ ಖಾಲಿ ಇರುತ್ತೋ ಅಲ್ಲಿ ಸ್ವಲ್ಪ ಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೊಂದು ಏನಿಲ್ಲ ಅಂದರೂ ಒಂದು 5ರಿಂದ 10 ಸಲ ಯೂಸ್ ಮಾಡಿದ್ಮೇಲೆ ನಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಸೊ ಫ್ರೆಶ್ಶಾಗಿ ನಾನೇ ಬೆಳೆದಿರೋದು, ನಂಗೆ ಖುಷಿಯಾಗುತ್ತೆ ನಾವೇ ಬೆಳೆದಿರೋದನ್ನು ಯೂಸ್ ಮಾಡುವಾಗ. ಸೊ ನಮ್ಮದೇ ಪಾಟಲ್ಲಿ ಬೆಳೆದಿರ್ತಕ್ಕಂಥ ರೋಸ್ಮೆರಿ ಹಸಿ ಎಲೆಗಳನ್ನ ಎಷ್ಟು ಘಮ ಅಂತ ಇದೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ಇದೇ ನ್ಯಾಚುರಲ್ ವರ್ಜಿನ್ ರೋಸ್ಮೆರಿ ಲೀವ್ಸ್ ಹಾಕ್ತಾಯಿದ್ದೀನಿ. ಸೊ ಇದು ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ, ಯಾಕಂದರೆ ಇದ್ರ ಮೇಲೆಲ್ಲ ಕಸ ಗುಡಿಸಿರೋ ಧೂಳು, ರೋಡಲ್ಲಿರೋ ಧೂಳೆಲ್ಲ ಬಂದಿರುತ್ತಲ್ವ. ಸೊ ಹಾಗಾಗಿ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಇದನ್ನು ಫೈನ್ ಪೇಸ್ಟ್ ಮಾಡೋಣ. ಸೊ ಈ ಥರ ಪೇಸ್ಟ್ ಆಗಿದೆ ಇದು. ನೀವು ನೋಡ್ಬೋದು ಕನ್ಸಿಸ್ಟೆನ್ಸಿ ಈ ಥರ, ಇದು ಸಾಕಾಗುತ್ತೆ. ಸೊ ನೋಡಿ ಈ ಥರ. ಇದನ್ನು ನಾವು ತಲೆಗೆ ಹಚ್ಬಿಟ್ಟು 1-1.5 ಗಂಟೆ ಬಿಟ್ಬಿಟ್ಟು ಬರೀ ನೀರಲ್ಲಿ, ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಮಾತ್ರನೇ ವಾಶ್ ಮಾಡಬೇಕು. ಶ್ಯಾಂಪು ಏನೂ ಹಾಕಬಾರ್ದು. ಸೊ ನಾನು ಹೇರ್ಗೆ ಅಪ್ಲೈ ಮಾಡ್ತೀನಿ ಇವಾಗ. ಈ ಜೆಲ್ನ ಈ ಥರ ಸ್ಕ್ಯಾಲ್ಫಿಗೆ ಹಾಕಬೇಕು. ಖಾಲಿ ಬುರುಡೆ ಇರುತ್ತಲ್ಲ ಆ ಜಾಗಗಳಿಗೆ ಚೆನ್ನಾಗಿ ಹಚ್ಚಿಬಿಟ್ಟು ಆಮೇಲೆ ಉಳಿದಿದ್ದನ್ನ ಸ್ವಲ್ಪ ಮೇಲೆ ಕೂದಲಿಗೆ ಹಾಕ್ಬೋದು. ಮೇನ್ ಇದಕ್ಕೆ ಈ ಸ್ಕ್ಯಾಲ್ಫಿಗೆ ಹಾಕಬೇಕು. ಸೊ ಈ ಥರ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಡೈರೆಕ್ಟ್ ಅಪ್ಲೈ ಮಾಡಬಾರ್ದು, ಅದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಕೆಳಗಡೆಯಿಂದ ಹಿಂಗೆ ಒಳಗಿಂದ ಶ್ಯಾಂಪೂ ಯೂಸ್ ಮಾಡಿ ಆಮೇಲೆ ಮೇಲೆಲ್ಲ ಅದೇ ನೊರೆ ಬರುತ್ತಲ್ಲ ಅದೇ ಹಚ್ಕೊಂಡ್ರೆ ಸಾಕಾಗುತ್ತೆ. ವಾಶ್ ಮಾಡಾಗಿದೆ ನಾನು. ಏರ್ ವಾಶ್ ನಾನು ಬರೀ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಮಾತ್ರನೇ ನಾನು ತೊಳೆದಿದ್ದೀನಿ. ಸೊ ನೋಡ್ಬೋದು. ಒಂಥರ ಹರ್ಬ್ಸ್
ಸ್ಮೆಲ್ ತುಂಬ ಚೆನ್ನಾಗಿದೆ ಅರೋಮಾ. ಸೊ ಇದನ್ನು ವೀಕ್ಲಿ ಒನ್ಸ್ ಇಲ್ಲ 15 ಡೇಸ್ 15 ದಿವಸಕ್ಕೆ ಒಂದು ಸಲ ಮಾಡಿದ್ರು ತುಂಬ ಚೆನ್ನಾಗಾಗುತ್ತೆ. ಕೂದಲು ಇಲ್ಲೆಲ್ಲ ಖಾಲಿ ಇದ್ದರೆ ಹೇರ್ಸ್ ಎಲ್ಲ ಗ್ರೋತ್ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಟ್ರೈ ಯು. ಮಾಡಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.